ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ತ್ರಿದೇವ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಹಣ್ಣು ಮತ್ತು ತರಕಾರಿಗಳ ಬೆಲೆಗಳು ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲಿಗೆ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ತರಕಾರಿ ಬೆಲೆಗಳು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈರುಳ್ಳಿ ದೊಡ್ಡದು 20 ರೂಪಾಯಿ ಪರ್ ಕೆ ಜಿ ಇದೆ. ಹಾಗೆ ಚಿಕ್ಕದು ಈರುಳ್ಳಿ 47 ರೂಪಾಯಿ ಇದೆ. ಟೊಮೊಟೊ ಹುಳಿ 19 ರೂಪಾಯಿ ಪರ್ ಕೆ ಜಿ. ಆದರೆ ಹಸಿರು ಮೆಣಸಿನಕಾಯಿ ಗ್ರೀನ್ ಚಿಲ್ಲಿ 40 ರೂಪಾಯಿ 1 ಕೆ ಜಿಗಿದೆ. ಬೀಟ್ರೋಟು 32 ರೂಪಾಯಿ. ಆದರೆ ಆಲೂಗೆಡ್ಡೆ 29 ರೂಪಾಯಿ 1 ಕೆ ಜಿ. ಹಾಗೆ ರಾ ಬನಾನಾ 8 ರೂಪಾಯಿ ಕೆ ಜಿ. ಆದರೆ ನೆಲ್ಲಿಕಾಯಿ 65 ರೂಪಾಯಿಗಳು. ಹಾಗೆ ಬೇಬಿಕಾರ್ನ್ 45 ರೂಪಾಯಿ 1 ಕೆ ಜಿಗಾದರೆ ಬನಾನಾ ಫ್ಲವರ್ 16 ರೂಪಾಯಿಗಳು 1 ಕೆ ಜಿಗೆ ಇದೆ. ಹಾಗೆ ಕ್ಯಾಪ್ಸಿಕಮ್ 48 ರೂಪಾಯಿ ಪರ್ ಕೆ ಜಿ. ಆದರೆ ಹಾಗಲಕಾಯಿ 33 ರೂಪಾಯಿ 1 ಕೆ ಜಿ ಆಗಿದೆ. ಬಟರ್ ಬೀನ್ಸ್ 46 ರೂಪಾಯಿ 1 ಕೆ ಜಿ. ಆದರೆ ಬ್ರಾಡ್ ಬೀನ್ಸ್ 31 ರೂಪಾಯಿ ಕೆ ಜಿ ಇದೆ. ಹಾಗೆ ಕ್ಯಾಬೇಜ್ 16 ರೂಪಾಯಿ 1 ಕೆ ಜಿ. ಆದರೆ ಕ್ಯಾರೆಟು 39 ರೂಪಾಯಿ 1 ಕೆ ಜಿ ಇದೆ. ಕಾಲಿಫ್ಲವರ್ 27 ರೂಪಾಯಿ ಪರ್ ಕೆ ಜಿ. ಆದರೆ ಕ್ಲಸ್ಟರ್ ಬೀನ್ಸ್ ಅಂತ ಕರಿತೀವಲ್ಲ, ಅದು 42 ರೂಪಾಯಿ 1 ಕೆ ಜಿಗಿದೆ. ಹಾಗೆ ತೆಂಗಿನಕಾಯಿ 67 ರೂಪಾಯಿ 1ಕ್ಕೆ ಇದೆ. ಕಾರ್ನ್ 30 ರೂಪಾಯಿ 1 ಕೆ ಜಿ ಇದ್ದರೆ ಸೌತೆಕಾಯಿ ಕುಕ್ಕುಂಬಾರ್ ಅಂತೀವಲ್ಲ, ಅದು 26 ರೂಪಾಯಿ 1 ಕೆ ಜಿ ಇದೆ. ಕರಿಬೇವಿನ ಸೊಪ್ಪು ಕೆ ಜಿಗೆ 28 ರೂಪಾಯಿ ಇದ್ದರೆ ನುಗ್ಗೆಕಾಯಿ ಡ್ರಮ್ ಸ್ಟಿಕ್ 80 ರೂಪಾಯಿ 1 ಕೆ ಜಿಗಿದೆ. ಬದನೆಕಾಯಿ 34 ರೂಪಾಯಿ 1 ಕೆ ಜಿಗೆ. ಹೀಗೆ ವಿವಿಧ ರೀತಿಯ ತರಕಾರಿ ಬೆಲೆಗಳು ಈ ರೀತಿ ಬೆಂಗಳೂರಿನಲ್ಲಿದ್ದರೆ, ಈಗ ಹಣ್ಣುಗಳ ಬೆಲೆಯನ್ನು ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಇವತ್ತಿನ ಹಣ್ಣಿನ ರೇಟುಗಳು, ಯಾವ್ಯಾವ ಹಣ್ಣಿನ ರೇಟು ಎಷ್ಟಿದೆ 1 ಕೆ ಜಿಗೆ ನೋಡೋಣ. ಬನಾನಾ ಬಾಳೆಹಣ್ಣು 31ರಿಂದ 81 ರೂಪಾಯಿ ಪರ್ ಕೆ ಜಿ ಇದೆ. ಅಂದರೆ ವಿವಿಧ ರೀತಿಯ ಬಾಳೆಹಣ್ಣುಗಳು ಬರ್ತವೆ. ಏಲಕ್ಕಿ ಬರುತ್ತೆ, ಪಚ್ಚ ಬಾಳೆಹಣ್ಣು ಬರುತ್ತೆ, ಹಾಗೆ ಆ ಥರ ಸೇಲಂ ಅಂತ ಬರುತ್ತೆ. ಇದರ ಒಂದೊಂದು ರೇಟ್ ಇರುತ್ತೆ. ಮ್ಯಾಂಗೋ ಮಾವಿನ ಹಣ್ಣು 28 ರೂಪಾಯಿಯಿಂದ 251 ರೂಪಾಯಿ ಥರ ಮಾವಿನ ಹಣ್ಣಿದೆ. ಇದು ಅಷ್ಟೇ, ವಿವಿಧ ರೀತಿಯ ಹಣ್ಣಿಗೆ ಒಂದೊಂದು ರೀತಿಯ ಹಣ್ಣಿಗೆ ಒಂದೊಂದು ರೇಟ್ ಇದೆ. ಗ್ರೇಪ್ಸ್ 59ರಿಂದ 91 ರೂಪಾಯಿ ತನಕ ಇದೆ. ಈಗ ಬ್ಲ್ಯಾಕ್ ಗ್ರೇಪ್ಸ್ ಇದೆ, ಹಾಗೆ ಗ್ರೀನ್ ಗ್ರೇಪ್ಸ್ ಇದೆ, ಒಂದೊಂದು ರೇಟ್ ಇದೆ. ಆಪಲ್ಸು 208 ರೂಪಾಯಿಂದ 290 ರೂಪಾಯಿವರೆಗಿದೆ. ಅಂದರೆ ಸಿಮ್ಲಾ ಆಪಲ್ ಒಂದು ರೇಟ್ ಇದೆ, ಹಾಗೆ ವಾಷಿಂಗ್ಟನ್ ಆಪಲ್ ಒಂದು ರೇಟ್ ಇದೆ. ಇದೇ ರೀತಿ ರೇಟು ಚೇಂಜ್ ಆಗುತ್ತೆ. ಪೊಮೊಗ್ರನೇಟು ದಾಳಿಂಬೆ ಹಣ್ಣು 189 ರೂಪಾಯಿ ಅರ್ಧ ಕೆ ಜಿಗಿದೆ. ಹಾಗೆ ಮಸ್ಕ್ ಮೆಲೂನು 49 ರೂಪಾಯಿ ಕೆ ಜಿ. ಆದರೆ ಆಪಲ್ ಸಿಮ್ಲಾ 135 ರೂಪಾಯಿ ಇದೆ. ಆಪಲ್ ವಾಷಿಂಗ್ಟನ್ನು 230 ರೂಪಾಯಿ ಇದೆ. ಗ್ರೀನ್ ಗ್ರೀನ್ ಆ್ಯಪಲ್ 230 ರೂಪಾಯಿ ಕೆ ಜಿ. ಆದರೆ ಕಸ್ಟರ್ಡ್ ಆಪಲು 58 ರೂಪಾಯಿ ಇದೆ. ಗುವಾ ಸೀಬೆ ಹಣ್ಣು 49 ರೂಪಾಯಿ 1 ಕೆ ಜಿ. ಆದರೆ ಹಲಸಿನ ಹಣ್ಣು 105 ರೂಪಾಯಿ ಕೆ ಜಿ ಇದೆ. ಆರೆಂಜ್ 53 ರೂಪಾಯಿ ಕೆ ಜಿ. ಆದರೆ ಪಪ್ಪಾಯ 37 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಪೈನಾಪಲ್ಲು 35 ರೂಪಾಯಿ ಕೆ ಜಿ. ಆದರೆ ಸಪೋಟೊ 41 ರೂಪಾಯಿ ಕೆ ಜಿ. ಹಾಗೆ ವಾಟರ್ ಮೆಲೂನು 17 ರೂಪಾಯಿ ಕೆ ಜಿ ಇದೆ. ಇದು ಬೆಂಗಳೂರಿನ ಮಾರ್ಕೆಟಿನ ಬೆಲೆಯಾಗಿದೆ. ಬನ್ನಿ ಗೆಳೆಯರೆ, ಈಗ ಮತ್ತೊಂದು ಸಾಂಸ್ಕೃತಿಕ ರಾಜಧಾನಿಯಾದ ಮೈಸೂರಿನಲ್ಲಿ ಯಾವ್ಯಾವ ತರಕಾರಿ ಹಾಗೂ ಹಣ್ಣಿನ ರೇಟ್ ಎಷ್ಟಿದೆ ಅಂತ ನೋಡೋಣ. ಮೈಸೂರಿನಲ್ಲಿ ಮೊದಲಿಗೆ ನೆಲ್ಲಿಕಾಯಿ 75 ರೂಪಾಯಿ ಕೆ ಜಿ ಇದ್ದರೆ ಬೇಬಿಕಾರ್ನ್ 48 ರೂಪಾಯಿ ಕೆ ಜಿ ಇದೆ. ಹಾಗೆ ಬನಾನಾ ಫ್ಲವರ್ 20 ರೂಪಾಯಿ ಕೆ ಜಿ. ಆದರೆ ಬೀಟ್ರೋಟು 28 ರೂಪಾಯಿ ಕೆ ಜಿ ಇದೆ. ಬಟರ್ ಗಾರ್ಡ್ 33 ರೂಪಾಯಿ ಕೆ ಜಿ. ಆದರೆ ಬಟರ್ ಬೀನ್ಸ್ 32 ರೂಪಾಯಿ ಇದೆ. ಕ್ಯಾಬೇಜು 18 ರೂಪಾಯಿ ಪರ್ ಕೆ ಜಿ. ಆದರೆ ಕ್ಯಾರೆಟು 35 ರೂಪಾಯಿ ಪರ್ ಕೆ ಜಿ. ಕಾಲಿಫ್ಲವರ್ 27 ರೂಪಾಯಿ ಕೆ ಜಿ. ಆದರೆ ಕ್ಲಸ್ಟರ್ಡ್ ಬೀನ್ಸ್ 44 ರೂಪಾಯಿ ಕೆ ಜಿ ಇದೆ. ತೆಂಗಿನಕಾಯಿ ದೊಡ್ಡದು 70 ರೂಪಾಯಿ ಒಂದಿದೆ. ಹಾಗೆ ಕೊತ್ತಂಬರಿ ಒಂದು ಕಟ್ಟಿಗೆ 14 ರೂಪಾಯಿ ಇದೆ. ಕಾರ್ನ್ 30 ರೂಪಾಯಿ ಇದ್ದರೆ ಸೌತೆಕಾಯಿ ಕುಕ್ಕುಂಬರ್ 24 ರೂಪಾಯಿ ಕೆ ಜಿ ಇದೆ. ಕರಿಬೇವಿನ ಸೊಪ್ಪು 1 ಕೆ ಜಿಗೆ 30 ರೂಪಾಯಿ. ಆದರೆ ನುಗ್ಗೆಕಾಯಿ 70 ರೂಪಾಯಿ ಕೆ ಜಿ ಇದೆ. ಬ್ರಾಂಜಾಲ್ 32 ರೂಪಾಯಿ. ಆದರೆ ಬೆಳ್ಳುಳ್ಳಿ 103 ರೂಪಾಯಿ ಕೆ ಜಿ ಇದೆ. ಹಲಸಿನ ಹಣ್ಣು 40 ರೂಪಾಯಿ ಕೆ ಜಿ. ಆದರೆ ಈರುಳ್ಳಿ 24 ರೂಪಾಯಿ ಕೆ ಜಿ ಇದೆ. ಆಲೂಗೆಡ್ಡೆ 26 ರೂಪಾಯಿ ಕೆ ಜಿ. ಆದರೆ ಕುಂಬಳಕಾಯಿ 17 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಮೂಲಂಗಿ ರ್ಯಾಡಿಶ್ 29 ರೂಪಾಯಿ ಕೆ ಜಿ. ಆದರೆ ಹುಳಿ ಟೊಮೊಟೊ 16 ರೂಪಾಯಿ ಕೆ ಜಿ ಇದೆ. ಹೀಗೆ ಈ ರೀತಿ ತರಕಾರಿ ಬೆಲೆಗಳು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಇಷ್ಟಾದರೆ, ವಿವಿಧ ರೀತಿಯ ಹಣ್ಣುಗಳ ಬೆಲೆಯನ್ನು ನೋಡೋಣ ಬನ್ನಿ. ಆಪಲ್ ವಾಷಿಂಗ್ಟನ್ 230 ರೂಪಾಯಿ. ಆದರೆ ಕ್ಲಸ್ಟರ್ ಅವೆನ್ 50 ರೂಪಾಯಿ. ಕಪ್ಪು ದ್ರಾಕ್ಷಿ 90 ರೂಪಾಯಿ. ಗ್ರೀನ್ ದ್ರಾಕ್ಷಿ 100 ರೂಪಾಯಿ. ಹಾಗೆ ಗುವಾ ಸೀಬೆಕಾಯಿ 54 ರೂಪಾಯಿ ಕೆ ಜಿ. ಆದರೆ ಹಲಸು 90 ರೂಪಾಯಿ ಕೆ ಜಿ ಇದೆ. ಹಾಗೆ ಮಾವು 82 ರೂಪಾಯಿ ಕೆ ಜಿ. ಆದರೆ ಆರೆಂಜು 57 ರೂಪಾಯಿ ಇದೆ. ಪಪ್ಪಾಯ 36 ರೂಪಾಯಿ.
ಫರ್ ಕೆ ಜಿ, ಪೈನಾಪಲ್ಲು 30 ರೂಪಾಯಿ 1 ಕೆ ಜಿಗೆ, ದಾಳಿಂಬೆ 150 ರೂಪಾಯಿ 1 ಕೆ ಜಿ ಇದೆ. ಹಾಗೆ ವಾಟರ್ ಮೆಲನು 19 ರೂಪಾಯಿ 1 ಕೆ ಜಿ ಇದೆ. ದಾಳಿಂಬೆ 120 ರೂಪಾಯಿ ಕೆ ಜಿ ಆದರೆ ಮಾವು ರಸಬುರಿ ಮಾವು ಕೆ ಜಿಗೆ 65 ರೂಪಾಯಿ ಇದೆ. ಹಾಗೆ ಎಲ್ಲೋ ಬಾಳೆ 63 ರೂಪಾಯಿ 1.5 ಕೆ ಜಿ ಇದೆ. ಮೂಸುಂಬೈ 75 ರೂಪಾಯಿ 1 ಕೆ ಜಿ ಇದೆ. ಹೀಗೆ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಇಂದಿನ ವಿವಿಧ ರೀತಿಯ ಹಣ್ಣು ಮತ್ತು ತರಕಾರಿಗಳನ್ನು ತಿಳಿಸುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಯಾರು ಇದುವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.